ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನೋಡಿರಿ, ಈ ಚಳಿಗೆ ಮಳೆಗೆ ಏನಾದರೂ ಸ್ಪೈಸಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ ಈ ರೀತಿ ಮಾಡಿ ನೋಡಿರಿ. ಒಂದು 10 ನಿಮಿಷದಲ್ಲಿ ಇದನ್ನು ನಾವು ಪ್ರಿಪೇರ್ ಮಾಡ್ಬೋದು. ಯಾವುದೇ ಬಜ್ಜಿ ಬೋಂಡ ತಿಂದು ಬೇಜಾರಾದಾಗ ಈ ರೀತಿ ಮಾಡಿಕೊಡ್ರಿ, ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಜಬರ್ದಸ್ತಾಗಿರುತ್ತೆ. ಹಾಗಾದರೆ ತಡ ಯಾಕೆ, ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಫಟಾಫಟ್ ಅಂತೇಳಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿರಿ. ಹಾಗೆ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಹಾಗೆ ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ಒಳ್ಳೆ ವಿಡಿಯೋಗಳನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿರಿ, ನಾನು ಆಲೂಗಡ್ಡೆ ಬಳಸಿ ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಅಂದರೆ ಇದು ಹಸಿ ಆಲೂಗಡ್ಡೆ, ಇದು ಕುದಿಸಿದಂಥದ್ದಲ್ಲ, ಬಾಯ್ಲ್ ಮಾಡಿದ್ದಲ್ಲ. ಒಂದು ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ನಾನು ಇವತ್ತು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ಆದ ರುಚಿಯಲ್ಲಿ ಇವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ರಿ. ಈಗ ಈ ಆಲೂಗಡ್ಡೆನ ಮೇಲೆಯಿಂದ ಈ ಥರ ಸಿಪ್ಪೆಯನ್ನು ಪೀಲ್ ಮಾಡಿ ತಗೊಂಬಿಡ್ರಿ. ಯಾಕೆಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸು ಚೆನ್ನಾಗಿ ಬರೋದಿಲ್ಲ. ಇದೇ ರೀತಿ ನೋಡಿರಿ, ಎಲ್ಲದನ್ನು ತೊಗೊಳ್ರಿ. ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸಿ ಮಾಡ್ಬೋದು. ಬಟ್ ನಾನು ಇಲ್ಲಿ ಇವತ್ತು 1 ಆಲೂಗಡ್ಡೆನ ಬಳಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿರಿ. ಈ ರೀತಿ ಗ್ರೇಟ್ ಮಾಡಿ ಇದನ್ನು ಒಂದು ಸರಿ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬನ್ನಿ. ಯಾಕಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ ನೋಡಿರಿ. ಈಗ ಚಿಕ್ಕದಾದಂಥ ಹೋಲ್ಸಲ್ಲಿ ನಾನಿಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ಒಂದು ಗ್ರೇಟರ್ ತೊಗೊಂಡು ದೊಡ್ಡದಾಗಿರೋವಂಥದ್ರಲ್ಲಿ ಮಾಡಬಾರ್ದು, ಚಿಕ್ಕದಾಗಿರೋವಂಥದ್ದನ್ನು ಮಾಡಿರಿ. ಇಲ್ಲಾಂದರೆ ಚೀಸ್ ಗ್ರೇಟರ್ ಇರುತ್ತಲ್ವ, ಅದರಲ್ಲಿ ತೊಗೊಂಡು ಮಾಡಿದರೂ ನಡೆಯುತ್ತೆ ನೋಡಿರಿ. ಈ ರೀತಿ ನೀಟಾಗಿ ಎಲ್ಲ ಆಲೂಗಡ್ಡೆನ ಗ್ರೇಟ್ ಮಾಡಿ ತೊಗೊಳ್ರಿ. ಈ ರೀತಿ ಗ್ರೇಟ್ ಮಾಡೋದ್ರಿಂದ ನೋಡಿರಿ ಸ್ನ್ಯಾಕ್ಸ್ ಟೇಸ್ಟು ರುಚಿಯಾಗಿ ಬರುತ್ತೆ. ಇನ್ನೊಂದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಫ್ರೈ ಮಾಡಿದಾಗ ನೋಡಿರಿ ಹಗುರ ಆಗಿರುತ್ತೆ, ಪಳ್ಳಾಗಿರುತ್ತೆ ನೋಡಿರಿ. ಹಾಗಾಗಿ ಈ ರೀತಿ ಗ್ರೇಟ್ ಮಾಡಿ ತೊಗೋಬೇಕು. ಈ ರೀತಿ ಗ್ರೇಟ್ ಮಾಡೋಕೆ ಸ್ವಲ್ಪ ಹುಷಾರಿರಲಿ, ಯಾಕೆಂದರೆ ಕೈ ಜಾರೋ ಚಾನ್ಸಸ್ ಇರುತ್ತೆ. ಆಲೂಗಡ್ಡೆ ನೀರಿನಂಶ ಜಾಸ್ತಿ ಇರೋದ್ರಿಂದ ಗ್ರೇಟ್ ಮಾಡಬೇಕಾದ್ರೆ ಕೈ ಈ ರೀತಿ ನೋಡಿರಿ ಜಾರ್ತಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಇದನ್ನು ಗ್ರೇಟ್ ಮಾಡಿರಿ. ನೋಡಿರಿ, ಎಲ್ಲದು ನಾನಿಲ್ಲಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಲೇಯರ್ಸ್ ನಮಗೆ ಸಿಕ್ಕಿದೆ. ಈಗ ಇದನ್ನು ನೀರಲ್ಲಿ ಹಾಕಿ 1-2 ಸರಿ ಇದನ್ನು ವಾಶ್ ಮಾಡ್ಕೊಳ್ರಿ. ಯಾಕೆಂದರೆ ಇದು ಗ್ರೇಟ್ ಮಾಡಿದ ತಕ್ಷಣ ಕಪ್ಪಾಗಿಬಿಡುತ್ತೆ, ಕೆಂಪು ಕಲರ್ನಲ್ಲಿ ಬರುತ್ತೆ. ಕಪ್ಪಾಗಬಾರ್ದು ಅಂದರೆ ನೋಡಿರಿ, ಈ ಥರ 2-3 ಸತಿ ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಳ್ರಿ. ಅದರಲ್ಲಿರೋ ಸ್ಟಾರ್ಚ್ ಇರೋದ್ರಿಂದ ಅದು ಕಪ್ಪಾಗುತ್ತೆ. ಹಾಗಾಗಿ ಸ್ಟಾರ್ಚ್ ಎಲ್ಲ ಹೊರಟು ಹೋಗಬೇಕು. ಈ ರೀತಿ ನೀರಲ್ಲಿ ಹಾಕಿ ಪೂರ್ತಿ ನೀರನ್ನು ಸ್ಕ್ವೀಸ್ ಮಾಡಿ ತೊಗೊಳ್ರಿ. ಅಂದರೆ ನೀರಿನಂಶ ಇರಬಾರ್ದು ಆಲೂಗಡ್ಡೆಯಲ್ಲಿ. ಅಷ್ಟು ಈ ಥರ ಹಿಂಡಿ ತೊಗೊಳ್ರಿ. ಇಲ್ಲಾಂದರೆ ಸ್ಟ್ರೈನರ್ ಇದ್ದರೆ ಅದರಲ್ಲೂ ನೀವು ಒಂದು ಬಟ್ಟೆಯಲ್ಲಿ ಹಾಕಿ ಸ್ಟ್ರೈನ್ ಮಾಡ್ಬೋದು. ಒಂದೇ ಸರಿಗೆ ಆಗುತ್ತೆ. ಈ ರೀತಿ ಮಾಡಿದರೆ ಫಟಾಫಟ್ ಅಂಥೇಳಿ ಆಗುತ್ತೆ ನೋಡಿರಿ. ಇವಾಗ ನೋಡಿರಿ, ನಾನೆಲ್ಲದನ್ನು 2 ಸರಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಲೇಯರ್ಸ್ ನೋಡಿರಿ ಯಾವ ರೀತಿ ಹಾರ್ಡಾಗಿದೆ, ಉದ್ರಾಗಿ ಬಂದಿದೆ ಅಂಥೇಳಿ. ಇದು ಇದೇ ರೀತಿ ಇರಲಿ. ಇದನ್ನೀಗ ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ತೆಳು ಅವಲಕ್ಕಿ, ಪೇಪರ್ ಅವಲಕ್ಕಿ ಯಾವುದಾದ್ರೂ ಬಳಸ್ಬೋದು. ನೀವು ಬ್ರೇಕ್ಫಾಸ್ಟಿಗೆ ಯಾವುದು ನಿಮಗೆ ಮನೆಯಲ್ಲಿ ಅವೈಲೇಬಲ್ ಇರುತ್ತೆ ಅವಲಕ್ಕಿ, ಅದನ್ನೇ ತೊಗೊಳ್ರಿ. ಈಗ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಬೌಲಿಗೆ ಹಾಕಿ ಇದನ್ನು ಅವಲಕ್ಕಿನೂ ನೀಟಾಗಿ ವಾಶ್ ಮಾಡಿ ತೊಗೊಂಬರ್ತೀನಿ. ಇದರಲ್ಲಿ ಧೂಳು ಕಸರು ಏನಾದರೂ ಇದ್ದರೆ ಹೊರಟು ಹೋಗ್ಬಿಡುತ್ತೆ ನೋಡಿರಿ. 1-2 ಸರಿ ವಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ವೈಟ್ ಕಲರ್ ಆಗುತ್ತೆ ಅವಲಕ್ಕಿ. ಅದರಲ್ಲಿ ಏನಾದರೂ ಧೂಳು ಇರುತ್ತಲ್ಲ, ಅದು ಹೋದ್ಮೇಲೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿರಿ, ನಾನಿಲ್ಲಿ ಅವಲಕ್ಕಿನ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ. 2 ಸರಿ ವಾಶ್ ಮಾಡಿದರೆ ಸಾಕು ನೋಡಿರಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ನೆನೆಯಕ್ಕೆ ಬಿಡ್ತೀನಿ. ಒಂದು 5-10 ನಿಮಿಷ ಚೆನ್ನಾಗಿ ನೆನೆದ್ರೆ ಹಿಟ್ಟಿನ ಥರ ಸಾಫ್ಟಾಗಿ ನೆನೆಯುತ್ತೆ ನೋಡಿರಿ. 1 ಕಪ್ ನೀರಲ್ಲಿ ನೆನೆ ಇಡಬೇಕು ಇದನ್ನು ನೋಡಿರಿ. ಒಂದು 10 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಅವಲಕ್ಕಿ ನೆನೆದಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಪೂರ್ತಿ ಈ ಥರ ಮಾಡಿದ್ರೆ ಮೆತ್ತಗಾಗಬೇಕು. ಆ ರೀತಿ ಅವಲಕ್ಕಿನ ನೆನೆಸ್ಕೊಳ್ರಿ. ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಈ ರೆಸಿಪಿ ಬರುತ್ತೆ. ಇದನ್ನು ಇದೇ ರೀತಿ ಕೈಯಿಂದನೇ ಸ್ಕ್ವೀಸ್ ಮಾಡಿ ನಾನು ಒಂದು ಹಿಟ್ಟಿನ ಆಕಾರದಲ್ಲಿ ಇದನ್ನು ನಾದ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ನೆನೆಯೋಕ್ಕಿಟ್ಟರೆ ನೋಡಿರಿ ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಬರಬೇಕು ಅಂದರೆ ನಿಮಗೆ ಗಟ್ಟಿ ಅವಲಕ್ಕಿ, ತುಂಬ ಗಟ್ಟಿ ಇದೆ ಅವಲಕ್ಕಿ ಅಂದಾಗ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿರಿ. ಆವಾಗ ಸಾಫ್ಟಾಗಿ ನೆನೆಯುತ್ತೆ ನೋಡಿರಿ. ಪೂರ್ತಿ ಹಿಟ್ಟಿನ ಆಕಾರದಲ್ಲಿ ಬರುತ್ತೆ ಇದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಪರ್ಫೆಕ್ಟಾಗಿ ನೆನೆದ್ರೆ ಮಾತ್ರ ಈ ರೀತಿ ಹಿಟ್ಟಿನ ಥರ ಬರುತ್ತೆ ಅವಲಕ್ಕಿ. ನೋಡ್ತಿರ್ಬೋದು ನೀವು. ಜಾಸ್ತಿ ನಾವು ಇದನ್ನು ಪ್ರೆಸ್ ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ. ಪೂರ್ತಿ ಈಗ ಹಿಟ್ಟಿನ ಆಕಾರದಲ್ಲಿ ಅವಲಕ್ಕಿ ಈ ಥರ ನಾನು ನಾದ್ಕೊಂಡಿದ್ದೀನಿ ನೋಡಿರಿ. ಹೀಗೆ ಗಟ್ಟಿಯಾಗಿರಬೇಕು, ನೀರಾಗಿರಬಾರ್ದು. ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಒಳ್ಳೆ ಫ್ಲೇವರು ಕೊಡುತ್ತೆ, ಡೈಜೆಷನ್ಗೂ ತುಂಬ ಒಳ್ಳೆಯದು ಜೀರಿಗೆ. ಆಮೇಲೆ ನೋಡಿರಿ, ಇದಕ್ಕೆ
1 ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿದಂಥ ಹಸಿ ಶುಂಠಿನ ಹಾಕ್ತಾಯಿದ್ದೀನಿ. ಇದು ಇದ್ದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಹಾಕ್ರಿ, ಒಳ್ಳೆ ರುಚಿ ಇರುತ್ತೆ. ಇದು ಶುಂಠಿ ಹಾಕೋದ್ರಿಂದ ಅದು ತಿನ್ನಬೇಕಾದ್ರೆ ಮಧ್ಯೆ ಮಧ್ಯಕ್ಕೆ ಸಿಗುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಮತ್ತು ಒಂದು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಮಕ್ಕಳಿಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಖಾರದ ಪುಡಿ ಹಾಕ್ರಿ. ಈಗ ಒಂದು ಅರ್ಧ ಉಳ್ಳಾಗಡ್ಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಂದು ಪೂರ್ತಿ ಉಳ್ಳಾಗಡ್ಡಿನೂ ಹಾಕ್ಬೋದು. ಉಳ್ಳಾಗಡ್ಡಿ ಹೆಚ್ಚು ಕಡಿಮೆ ಹಾಕಿದ್ರೆ ನಡೆಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮತ್ತು ನೋಡಿರಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಇದಕ್ಕೆ ಮಸಾಲ ಫ್ಲೇವರ್ ಕೊಡೋದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಮತ್ತು ನೋಡಿರಿ, 1 ಸ್ಪೂನಷ್ಟು ಇಲ್ಲಿ ನಾನು ಗರಂ ಮಸಾಲೆ ಪೌಡ್ರನ್ನ ಸಹಿತ ಹಾಕ್ತಾಯಿದ್ದೀನಿ. ನಿಮಗೆ ಮಸಾಲೆಗಳು ಬೇಡಪ್ಪ, ನಾವು ಪ್ಲೇನಾಗಿ ಮಾಡ್ಕೊಂಡು ತಿಂತೀವಂದರೆ ಮಸಾಲೆಗಳನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ನಿಮ್ಗೆ ಇನ್ನೂ ಚಟ್ಪಟ ಟೇಸ್ಟಿ ಬರಬೇಕು ಅಂದರೆ ನೀವು ಚಾಟ್ ಮಸಾಲಾನು ಸಹಿತ ನೀವು ಯೂಸ್ ಮಾಡ್ಕೋಬೋದು. ನೋಡಿರಿ, ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನು ಸಹಿತ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಹಾಕಿ ಲಾಸ್ಟಿಗೆ ನೋಡಿರಿ, 1-2 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಬಜ್ಜಿ ಬೋಂಡ ಮಾಡ್ತೀವಲ್ವ, ಹಸಿ ಕಡಲೆಬೇಳೆ ಹಿಟ್ಟು, ಅದೇ ಹಿಟ್ಟು ಇದು. 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಆಮೇಲೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟೇ ಸಾಕು. ಆಮೇಲೆ ನೋಡಿರಿ, ನಾವು ಫಸ್ಟ್ ಏನು ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಆಲೂಗಡ್ಡೆ, ಇದನ್ನು ಸಹಿತ ಹಾಕ್ತಾಯಿದ್ದೀನಿ. ನೋಡಿರಿ, ಪೂರ್ತಿ ಡ್ರೈ ಆಗಿದೆ. ಇದೇ ರೀತಿ ಡ್ರೈ ಆಗಿನೇ ಇರಬೇಕು, ನೀರಾಗಿರಬಾರ್ದು. ಇದರಲ್ಲಿ ನೀರಿನಂಶ ಇರದೇ ಇರೋ ರೀತಿ ಪೂರ್ತಿಯಾಗಿ ಹಿಂಡಿ ತಗೊಳ್ರಿ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ನಾನು ಹಿಟ್ಟಿನ ಆಕಾರದಲ್ಲಿ ನಾದ್ಕೊತೀನಿ. ನೋಡಿರಿ, ನಾವು ಹಾಕಿರುವಂಥ ಸ್ಪೈಸಸ್ ಎಲ್ಲದು ಅವಲಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಕಲಿಸ್ಕೊಳ್ರಿ. ನೋಡಿರಿ, ಗಟ್ಟಿಯಾಗಿಯೇ ಇರಲಿ, ಮೇಲಿಂದ ನೀರು ಹಾಕಕ್ಕೆ ಹೋಗಬೇಡ್ರಿ. ನಾವೇನು ಹಿಟ್ಟು ಅದೆಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಸ್ವಲ್ಪ ಒಂದು 5 ನಿಮಿಷ ಇದನ್ನು ನಾದಿದರೆ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿರಿ, ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಮಿದ್ದಿ ನಾದಿ ಇದನ್ನು ಈಗ ಸೈಡಿಗೆ ಎತ್ತಿಡೋಣ. ನೋಡಿರಿ, ಇಲ್ಲಿ ಒಂದು ಕಡಾಯಿಗೆ ನಾನು 1 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಜಸ್ಟ್ ಒಗ್ಗರಣೆ ಕೊಡೋದಕ್ಕಷ್ಟೇ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ರಿ. ಈಗ ಇದಕ್ಕೆ ನೋಡಿರಿ, 1 ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಒಂದು ಸಿಂಪಲ್ ಆದಂಥ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಚಟ್ಪಟ ಅಂಥೇಳಿ ಸಿಡಿದ ಮೇಲೆ ಇದಕ್ಕೆ ನೋಡಿರಿ, ಲೋ ಫ್ಲೇಮ್ ಇಟ್ಕೊಂಡು ಈ ಒಗ್ಗರಣೆನ ತಯಾರು ಮಾಡ್ಕೊಳ್ರಿ. 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಬೇಡ್ರಿ, ಎಳ್ಳು ಸಾಸಿವೆ ಚೆನ್ನಾಗಿ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದನ್ನು ಒಗ್ಗರಣೆನ ರೆಡಿ ಮಾಡ್ಕೊಳ್ರಿ. ನೋಡಿರಿ, ಎಳ್ಳು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು. ಒಳ್ಳೆ ಘಮ ಮತ್ತು ಪರಿಮಳ ಕೊಡುತ್ತೆ. ಎಳ್ಳು ಹಾಕೋದ್ರಿಂದ ಕ್ರಂಚ್ ಕೂಡ ಜಾಸ್ತಿ ಬರುತ್ತೆ. ನೋಡಿರಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದಂಥ ಈ ಒಗ್ಗರಣೆನ ಇದಕ್ಕೆ ಹಾಕೋಣ, ಅವಲಕ್ಕಿ ಮಿಶ್ರಣಕ್ಕೆ. ಹೀಗೆ ಬಿಸಿ ಮಾಡಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ನೋಡಿರಿ, ಸ್ನ್ಯಾಕ್ಸ್ ಇನ್ನೂ ಗರಿಯಾಗಿ ಬರುತ್ತೆ. ಆಮೇಲೆ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗಬೇಡ್ರಿ. ಇದು ಹೀಗೇ ಗಟ್ಟಿಯಾಗಿ ಇರಲಿ. ಗಟ್ಟಿಯಾಗಿ ಇಟ್ಟಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಎಷ್ಟೊತ್ತು ಇಟ್ಟರು ಸಹಿತ ನೋಡಿರಿ ಮೆತ್ತಗಾಗೋದಿಲ್ಲ, ತುಂಬ ಕ್ರಂಚಿಯಾಗಿರುತ್ತೆ. ಈಗ ನೋಡಿರಿ, ಇದನ್ನು ಕೈಲಿಂದ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಬಿಸಿ ಆರಿದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದ್ಸರಿ ಈ ರೀತಿ ಹದವಾಗಿ ಕಲಿಸ್ಕೊಳ್ರಿ. ಅಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಇದ್ರ ಜೊತೆ ಸ್ಪ್ರೆಡ್ ಆಗಬೇಕು. ಈಗ ನೋಡಿರಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ತೊಗೊಂಡು ಇದನ್ನು ಹೀಗೆ ಎಣ್ಣೆಗೆ ಬಿಟ್ಟು ಫ್ರೈ ಮಾಡೋದು. ಈಗ ಫ್ರೈ ಮಾಡೋಣ ಬನ್ನಿ. ಒಂದು ಕಡೆಯನ್ನು ಮತ್ತೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ರಿ, ಇಲ್ಲಾಂದರೆ ಎಣ್ಣೆ ತುಂಬ ಇದು ಸ್ಪ್ರೆಡ್ ಆಗಿಬಿಡುತ್ತೆ. ಎಣ್ಣೆ ಬಿಸಿ ಆಗಲಿಲ್ಲ ಅಂದರೆ ಅವಲಕ್ಕಿ ಅಲ್ವಾ ಯೂಸ್ ಮಾಡಿರೋದು, ಹಾಗಾಗಿ ಎಣ್ಣೆ ತುಂಬ ಸ್ಪ್ರೆಡ್ ಆಗಬಾರ್ದು. ಹಾಗಾಗಿ ಸ್ವಲ್ಪ ಬಿಸಿ ಜಾಸ್ತಿ ಮಾಡಿಕೊಡ್ರಿ ಎಣ್ಣೆನ. ನೋಡಿರಿ, ಈ ರೀತಿ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದೇ ರೀತಿ ನೀವು ಚಿಕ್ಕ ಚಿಕ್ಕ ಪಕೋಡ ಆಕಾರದಲ್ಲಿ ಬಿಡ್ತಾ ಹೋಗ್ರಿ. ಸೂಪರಾಗಿ ಬರುತ್ತೆ, ತುಂಬ ಕ್ರಂಚಿ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬ ಹಗುರವಾಗಿರುತ್ತೆ, ತಿನ್ನೋದಕ್ಕೂ ರುಚಿ ಇರುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಕ್ವಿಕ್ಕಾಗಿಯೂ ಮಾಡ್ಕೋಬೋದು. ಇದೇ ರೀತಿ ನೋಡಿರಿ, ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಬರೀ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾತ್ರ ಅಲ್ಲ, ಎಲ್ಲ ವೆಜ್ ರೆಸಿಪಿಗಳು, ನಾನ್ ವೆಜ್ ರೆಸಿಪಿಗಳು, ರೈಸ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ,
ಪ್ರತಿಯೊಂದನ್ನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳನ್ನು ಎಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿದ್ರೆ ನಿಮಗೆಲ್ಲ ವೀಡಿಯೋಗಳಲ್ಲಿ ಅವೈಲೇಬಲ್ ಇರ್ತದೆ. ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ. ಎಲ್ಲ ಅಡುಗೆಗಳನ್ನು ನೀವು ಕಲಿಬೋದು. ಹಾಗೆಯೇ ನೋಡಿರಿ, ವಿಡಿಯೋಗಳು ಇಷ್ಟ ಅನಿಸಿದರೆ ಹೆಚ್ಚು ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆಯ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ಅಡುಗೆ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಒಂದು ಸೈಡ್ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ರಿ. ಖಡಕ್ಕಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ನೋಡಿರಿ, ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡಿ ನಾನು ತೋರಿಸ್ತೀನಿ. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಇಟ್ಟರೆ ನೋಡಿರಿ ಎಣ್ಣೆ ತುಂಬ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡು ತಿಂದು ನೋಡಿರಿ. ಮಾಮೂಲು ಬಜ್ಜಿ ಬೋಂಡ ನಾವು ತಿಂದು ಬೇಜಾರಾದಾಗ ಒಂದು ಸರಿ ಹೊಸ ಟೇಸ್ಟಲ್ಲಿ ಏನಾದರೂ ತಿನ್ನಬೇಕು ಅಂದ್ಕೊಂಡಾಗ ಈ ರೀತಿ ಇದನ್ನು ಬಜ್ಜಿನ ಟ್ರೈ ಮಾಡಿ ನೋಡಿರಿ, ಸೂಪರಾಗಿರುತ್ತೆ. ನೋಡಿರಿ, ಇಲ್ಲಿ ಎಲ್ಲ ಎಣ್ಣೆನ ನಾನು ಬಸ್ತು ಪ್ಲೇಟಿಗೆ ಹಾಕಿ ತೆಗಿತಾ ಇದ್ದೀನಿ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ನೋಡಿರಿ ತುಂಬ ರುಚಿಯಾಗಿರುತ್ತೆ. ಟೀ ಜೊತೆ ಆಗಿರ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ನೀವು ಇದನ್ನು ಮಾಡ್ಕೋಬೋದು. ಅಥವಾ ಸೈಡ್ ಡಿಶ್ ಆಗಿ ನಾವು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಆವಾಗಲಾದರೂ ನೀವು ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಇಲ್ಲಿ ನೋಡಿರಿ, ನಾನು ಎರಡನೇ ಸ್ಟೆಪ್ ಕೂಡ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಎಲ್ಲದನ್ನು ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ನೋಡಿರಿ, ಲಾಸ್ಟಲ್ಲಿ ನಾನಿಲ್ಲಿ ಹೇಗೆ ಬಂದಿದೆ ಅಂತೇಳಿ ಎಲ್ಲದನ್ನು ಫ್ರೈ ಮಾಡಿ ತೋರಿಸ್ತೀನಿ. ನೋಡಿರಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ತುಂಬ ರುಚಿಕಟ್ಟಾಗಿಯೂ ತಯಾರಾಗಿದ್ದಾವೆ. ಹಾಗಾದರೆ ನೋಡಿರಿ, ತಡ ಯಾಕೆ, ನೀವು ನಾವಿಲ್ಲಿ ಹಸಿ ಆಲೂಗಡ್ಡೆ ಮತ್ತು ಅವಲಕ್ಕಿನ ಬಳಸಿರೋದ್ರಿಂದ ನೋಡಿರಿ ತುಂಬ ಹೆಚ್ಚು ರುಚಿಯಾಗಿರುತ್ತೆ. ಈಗ ಇದನ್ನು ನೀವು ಮಾಡ್ಕೊಂಡು ತಿಂದ್ರೇ ನಿಮಗೆ ಎಷ್ಟು ರುಚಿಯಾಗಿ ಬಂತು ಅಂಥೇಳಿ ಗೊತ್ತಾಗುತ್ತೆ. ನೋಡಿರಿ, ಇಲ್ಲಿ ನಾನು ಎಲ್ಲದನ್ನು ಫ್ರೈ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ನೋಡಿರಿ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಹಗುರವಾಗಿ ಬಂದಿದೆ. ನೋಡಿರಿ, ಹಾಗಾದರೆ ಮಾಡ್ಕೊಂಡು ತಿಂದು ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.